ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮಗಳಿಗೋಸ್ಕರ ರಾಗಿ ಮಾಲ್ಟಿಗೆ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಏಕೆ ಅಂತಂದರೆ ಹೊರಗಡೆ ಅಷ್ಟೊಂದು ಹೈಜಿನಿಕ್ ಆಗಿರಲ್ಲ. ಹಾಗಾಗಿ ನಾವು ಪಾಪು ಸಣ್ಣೋಳಿದ್ದಾಗಿಂದನೂ ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ನಾವು ಪಾಪುಗೆ 4 ತಿಂಗಳು ಇದ್ದಾಗ ರಾಗಿ ಮಾಲ್ಟ್ ಸ್ಟಾರ್ಟ್ ಮಾಡಿದ್ದು. ಬಟ್ ಡಾಕ್ಟ್ರ್ ಹೇಳ್ತಾರೆ 6 ತಿಂಗಳು ತನಕ ಏನೂ ಕೊಡಬಾರ್ದು ಅಂತ ಅಂದ್ಬಿಟ್ಟು. ಬಟ್ ನಾವು ಸ್ವಲ್ಪ ಅರ್ಲಿಯರ್ ಇದ್ದಾಗಲೇ ಸ್ಟಾರ್ಟ್ ಮಾಡಿದ್ವಿ. ಅವಳಿಗೆ ಈಗ 2 ವರ್ಷ ಆಗಿದೆ. ಆದರೂ ಇವಾಗ ಸ್ವಲ್ಪ ಡೈಲಿ 1 ಟೈಮ್ ಆದರೂ ಕೊಡ್ತೀವಿ. ಹಾಗಾಗಿ ಪೌಡರ್ ಖಾಲಿಯಾಗಿತ್ತು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೀನಿ ಅಂತ ಗೊತ್ತಾಗುತ್ತೆ. ಬಟ್ ನಾನು ಹೇಳ್ತೀನಿ, ಹಾಗೆ ನೀವು ಮಾಡ್ಕೊಳ್ಳಿ. ನಿಮಗೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋದಿತ್ತು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ಏಕೆಂದರೆ ನಾವಿಲ್ಲಿ ಫಸ್ಟಿಂದಲೂ ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದು. ಹಾಗೆಯೇ ಈ ಸರಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ನನ್ನ ಮಗಳಿಗೋಸ್ಕರ ಅಷ್ಟೇ ಮಾಡ್ಕೊತಿಲ್ಲ, ನನ್ನ ಅಕ್ಕನ ಮಗನ ಒಬ್ಬ ಇದ್ದಾನೆ, ಅವನಿಗೂ ಸೇರಿ ಮಾಡ್ಕೊತಿರೋದು. ಅವನು ಕೂಡ ಇವಾಗ ಸಣ್ಣವನೇ. ಅದಕ್ಕೋಸ್ಕರ ಇಬ್ರಿಗೂ ಸೇರಿ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ ಮನೇಲಿ. ಅದಕ್ಕೋಸ್ಕರ 2 kg ರಾಗಿ, 1 kg ಅಕ್ಕಿನ ಕೆಂಪಕ್ಕಿ ತೊಗೊಂಡಿದ್ದೀವಿ. ರಾ ರೈಸ್ ತೊಗೊಂಡಿಲ್ಲ, ವೈಟ್ ರೈಸ್ ತೊಗೊಂಡಿಲ್ಲ. ಯಾಕೆಂದರೆ ಅದರಲ್ಲಿ ಏನೂ ಇರಲ್ಲ ಅಂತ ಅಂದ್ಬಿಟ್ಟು ಕೆಂಪಕ್ಕಿ ತೊಗೊಂಡಿದ್ವಿ. ಹಾಗೆ ಅರ್ಧ kg ಗೋಧಿ ಕಡಿ ತೊಗೊಂಡಿದ್ವಿ. ಫುಲ್ ಗೋಧಿ ಇರುತ್ತಲ್ಲ, ಅದನ್ನು ತೊಗೊಂಡಿಲ್ಲ. ಹಾಗೆ ಅದಕ್ಕೆ ಕಾಳುಗಳನ್ನ ಸ್ವಲ್ಪ ಆ್ಯಡ್ ಮಾಡಿದ್ವಿ. ಅದು ಯಾವುದು ಅಂದರೆ ಹೆಸ್ರು ಕಾಳು 1/4 kg ಹಾಕಿದ್ದೀವಿ. ಮೈಸೂರು ಹೆಸರುಬೇಳೆ, ನಾರ್ಮಲ್ ಹೆಸರುಬೇಳೆ ಹಾಕಿಲ್ಲ. ಮೈಸೂರು ಹೆಸರುಬೇಳೆ ಮಕ್ಕಳಿಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅದನ್ನು ಸಹಿತ 1/4 kg ಹಾಕ್ಕೊಂಡಿದ್ದೀವಿ. ಉದ್ದಿನ ಕಾಳು ಹಾಕ್ಕೊಂಡಿದ್ದೀವಿ, ಉದ್ದಿನ ಬೇಳೆ ಹಾಕ್ಕೊಂಡಿಲ್ಲ. ಉದ್ದಿನ ಕಾಳು 1/4 kg ಹಾಕ್ಕೊಂಡಿದ್ದೀವಿ. ಹಾಗೆ ಹುರುಳಿ ಕಾಳು ಕೂಡ 1/4 kg ಹಾಕ್ಕೊಂಡಿದ್ದೀವಿ. ಇಲ್ಲಿ ಕಾಳು ಮೆಣಸು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಒಂದು 50 ಗ್ರಾಮ್ ಹಾಕ್ಕೊಂಡಿದ್ದೀವಿ. ಅದು ವೀಡಿಯೋ ಸ್ಕಿಪ್ ಆಗಿದೆ. ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅದನ್ನು ನೀವು ಕೂಡ ಸ್ಕಿಪ್ ಮಾಡಿ ಪರವಾಗಿಲ್ಲ. ಬಟ್ ನಾವು ಹಾಕ್ಕೊಂಡಿದ್ದೀವಿ, ವೀಡಿಯೋ ಸ್ಕಿಪ್ ಆಗಿದೆ ಅಷ್ಟೇ. ಹಾಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೀವಿ, 1/4 kg ಹಾಕ್ಕೊಂಡಿದ್ದೀವಿ ಕಡಲೆ ಬೀಜನ. ಹಾಗೆ ಜೀರಿಗೆ 100 ಗ್ರಾಮ್ ಹಾಕ್ಕೊಂಡಿದ್ದೀವಿ. ಜೀರಿಗೆ ಸ್ವಲ್ಪ ಕೊಡೋದ್ರಿಂದ ಮಕ್ಕಳಿಗೆ ಜೀರ್ಣ ಬೇಗ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದು. ಜೀರಿಗೆ ಜೊತೆಗೇ 3 ಸ್ಪೂನು ಓಂಕಾಳು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹೊಟ್ಟೆ ನೋವೆಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಆ್ಯಡ್ ಮಾಡ್ತಾರೆ. ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊತೀವಿ ಇದಕ್ಕೆ ನಾವು. ಎಲ್ಲರೂ ಆ್ಯಡ್ ಮಾಡ್ತಾರೆ, ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅಂದರೆ ವಾಲ್ನಟ್ 100 ಗ್ರಾಮ್ ತೊಗೊಂಡಿರೋದು, ಗೋಡಂಬಿನೂ ಕೂಡ 100 ಗ್ರಾಮು, ಮತ್ತು ಹಾಗೆ ಬಾದಾಮಿ, ಪಿಸ್ತಾ ಎಲ್ಲದನ್ನು 100 ಗ್ರಾಮ್ ಹಾಕ್ಕೊಂಡಿದ್ವಿ. ಹಾಗೆ ಬಜೆ ಜಾಯಿಕಾಯಿ ಸಹಿತ ಹಾಕ್ಕೊಂಡಿದ್ವಿ. ಬಜೆ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ನಮ್ಮಮ್ಮ ಪಾಪು ಹುಟ್ಟಿದಾಗಿಂದನೂ ಕೊಡ್ತಾಯಿದ್ರು. ಅದನ್ನು ಕಲ್ಲಲ್ಲಿ ತೇಯ್ದುಬಿಟ್ಟು ಕೊಡ್ತಿದ್ರು. ಬಜೆ, ಜಾಯಿಕಾಯಿ, ಇಡ್ಲಿ ಅದೆಲ್ಲ ಏನೇನೋ ಹಾಕ್ಬಿಟ್ಟು ಕೊಡ್ತಾಯಿದ್ರು. ಅದು ಇವಾಗ ಕಲ್ಲಲ್ಲಿ ತೇಯ್ದು ಕೊಟ್ಟರೆ ತೊಗೊಳ್ಳಲ್ಲ, ಅದಕ್ಕೋಸ್ಕರ ಇದಕ್ಕೇ ಹಾಕಿದ್ದೀವಿ. ಹಾಗೆಯೇ 100 ಗ್ರಾಮ್ ಮಖಾನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಾನು ಅಕ್ಕಿ ಮಾಲ್ಟಿಗೆ ಮಖಾನ ಆ್ಯಡ್ ಮಾಡ್ತೀನಿ. ಅಕ್ಕಿ ಮಾಲ್ಟ್ ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಮಖಾನ ಆ್ಯಡ್ ಮಾಡ್ತೀನಿ. ಸೊ ಅದ್ರ ಸ್ವಲ್ಪ ಬೆನಿಫಿಟ್ ಕೂಡ ಚೆನ್ನಾಗಿದೆ. ಹಾಗೆ ತುಂಬ ಜನ ಹೇಳ್ತಾರೆ ಕೂಡ ಮಖಾನ ಮಕ್ಕಳಿಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಅದೇ ಪೌಡ್ರ್ ಕೂಡ ಸಿಗ್ತಾ ಇದೆ ಇವಾಗ ಸಪ್ರೇಟಾಗಿ, ಅದನ್ನೇ ಹಾಲಿಗೆ ಹಾಕ್ಬಿಟ್ಟು ಕೊಡ್ತಾರೆ. ಅದು ಬೇಡ ಅಂದ್ಬಿಟ್ಟು ನಾನು ಈ ಥರ ಆ್ಯಡ್ ಮಾಡಿಬಿಟ್ಟು ಕೊಡ್ತೀನಿ. ಪರವಾಗಿಲ್ಲ, ಬೆನಿಫಿಟ್ ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗಾರು ಇಷ್ಟ ಆದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡಿ. ಈಗ ಫುಲ್ ವಿಡಿಯೋ ನೋಡಿ, ನಿಮಗೆ ಏನೇನೆಲ್ಲ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಹಾಗೆ ಎಲ್ಲ ಕಾಳನ್ನೂ ಉರಿಬೇಕಾದ್ರೆ ಅದಕ್ಕೆ ಬಣ್ಣ ಸ್ವಲ್ಪ ಬದಲಾಗಬೇಕು, ಅಲ್ಲಿ ತನಕ ಸ್ವಲ್ಪ ಉರಿಬೇಕು. ತೀರಾ ಇದು ಕಪ್ಪಾಗೋ ಅಷ್ಟು ಉರಿಯೋಕ್ಕೆ ಹೋಗಬಾರ್ದು. ಒಂಥರ ಆವಾಗ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ತಿನ್ನೋಕ್ಕೂ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಇಟ್ಕೊಳ್ಳಿ. ಹಾಗೆಯೇ ಆದಷ್ಟು ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳಿ. ಯಾರೋ ಹೊರಗಡೆ ಅಷ್ಟೊಂದು ತೊಗೊಂಬರೋಕ್ಕೆ ಹೋಗಬೇಡಿ, ಏಕೆ ಅಂತಂದರೆ ಅಷ್ಟೊಂದು ಹೈಜಿನಿಕ್ ಆಗಿರಲ್ಲ. ಅದಕ್ಕೋಸ್ಕರ ನೀವು ಕೂಡ ಇದನ್ನು ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ, ನಿಮಗೂ ಹೇಗೆ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ. ಇನ್ನೂ ಏನಾದರೂ ಆ್ಯಡ್ ಮಾಡೋದಿತ್ತು ಇಂಗ್ರೀಡಿಯೆಂಟ್ಸ್ ಅಂದರೆ ನನಗೂ ಒಂದು ಕಮೆಂಟ್ ಮಾಡಿ.
ವಿಡಿಯೋ ನೋಡಿದ್ರಲ್ಲ, ನೀವು ಕೂಡ ಮನೇಲಿ ಒಂದ್ಸರಿ ಇದೇ ಥರ ಟ್ರೈ ಮಾಡಿ. ಹಾಗೆ ಈ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ ಮಾಲ್ಟ್ ಕೂಡ ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಒಬ್ಬೊಬ್ಬರು ನೀರು ಮಾತ್ರ ಯೂಸ್ ಮಾಡ್ತಾರೆ, ಬಟ್ ಹಾಲು ಮತ್ತು 1 ಸ್ಪೂನ್ ತುಪ್ಪ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಏನಕ್ಕೆ ಅಂತಂದರೆ ಮಕ್ಳಿಗೆ ಸ್ವಲ್ಪ ಟೇಸ್ಟ್ ಚೇಂಜಸ್ ಇರುತ್ತೆ, ಚೆನ್ನಾಗೂ ಅನಿಸುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು. ನೀವು ಕೂಡ ಮನೇಲಿ ಮಾಡಿ ಹೇಗಾಯಿತು ಅಂತ ಅಂದ್ಬಿಟ್ಟು ತಿಳಿಸಿ. ಮತ್ತಷ್ಟು ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.